ಹೌದು ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಾಮಿನೇಷನ್ ಮುಗೀತು. ಧನುಷ್ ಅವ್ರನ್ನ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಧನುಷ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಧ್ರುವಂತ್ ಅವ್ರನ್ನ ಡೈರೆಕ್ಟಾಗಿಯೇ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಗಿಲ್ಲಿ ಅವ್ರಿಗೆ ಒಂದೇ ಒಂದು ನಾಮಿನೇಷನ್ ಬರುತ್ತೆ, ಅದು ಅಶ್ವಿನಿ ಅವ್ರ ಕಡೆಯಿಂದ. ಸೊ ಗಿಲ್ಲಿ ಒಂದು ಒಟ್ಟಿಗೆ ನಾಮಿನೇಷನ್ ಆಗಲ್ಲ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಬಿಗ್ ಬಾಸ್ ಅವರು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಗಿಲ್ಲಿ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾನೆ. ಇನ್ನು ನೆಕ್ಸ್ಟ್ ಬಂದು ಒಂದು ಟಾಸ್ಕ್ ನಡೆಯುತ್ತೆ ಇವತ್ತು. ಆ ಟಾಸ್ಕಲ್ಲಿ ಧ್ರುವಂತ್ ಅವ್ರಿಗೆ ಬಿಗ್ ಬಾಸ್ ಅವರು ಒಂದು ಚಾನ್ಸ್ನ ಕೊಡ್ತಾರೆ, ಒಂದು ಅಪಾರ್ಚುನಿಟಿ ಕೊಡ್ತಾರೆ. ಏನಂತ ಅಂದರೆ, ಇವತ್ತು ನಡೆಯುವಂಥ ಟಾಸ್ಕಲ್ಲಿ ಧ್ರುವಂತ್ ಅವರು ಇರ್ತಾರೆ. ಹಾಗೆ ಧ್ರುವಂತ್ ಅವರು ಅಲ್ಲಿ ಇರೋವಂಥ ಕಂಟೆಸ್ಟೆಂಟ್ಗಳಲ್ಲಿ ಯಾರನ್ನು ಚೂಸ್ ಮಾಡ್ತಾರೆ, ಅವರು ಧ್ರುವಂತ್ ಅವರ ಅಪೋಸಿಟಲ್ಲಿ ಆಡ್ತಾರೆ ಅಂತ. ಸೊ ಧ್ರುವಂತ್ ಅವರು ಅನ್ಎಕ್ಸ್ಪೆಕ್ಟೆಡ್ ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಯಾಕಂತಂದರೆ ಅವ್ರು ಹೇಳ್ತಾರೆ, ಗಿಲ್ಲಿ ಅವರು ಇಲ್ಲಿವರೆಗೂ ಅವರು ಬಂದಿದ್ದೇ ಬರೀ ಮಾತಾಡಿಕೊಂಡು ಲೇಜಿನೆಸ್ ತೋರಿಸ್ಕೊಂಡು ಯಾವುದೇ ಗೇಮಲ್ಲ ಅವ್ರದ್ದು ಅಷ್ಟೊಂದು ಪಾರ್ಟ್ ಇರಲಿಲ್ಲ. ಸೊ ಆಮೇಲೆ ಗೇಮ್ ಸಿಕ್ಕಾಗಲೂ ಏನೋ ಒಂದು ಹೇಳೋರು. ಸೊ ಇವತ್ತು ನನಗೆ ಮುಖಾಮುಖಿಯಾಗಿ ಆಡಿದ್ರೆ ಗೊತ್ತಾಗುತ್ತೆ ಅವರ ಟ್ಯಾಲೆಂಟ್ ಎಷ್ಟು ಗೇಮಲ್ಲಿ ಅಂತ ಹೇಳ್ತಾ ಗಿಲ್ಲಿ ಅವ್ರನ್ನ ಅವರ ಗೇಮಲ್ಲಿ ಅಪೋಸಿಟಾಗಿ ಆಡೋಕ್ಕೆ ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಇಲ್ಲಿ ಗೇಮ್ ಏನು ಅಂತಂದರೆ, ಒಂದು ಮುಂದೆ ಬೋರ್ಡ್ ಇರುತ್ತೆ. ಆ ಬೋರ್ಡಲ್ಲಿ ಚಿಕ್ಕ ಚಿಕ್ಕದಾಗಿ ಮೊಳೆಗಳಿರುತ್ತೆ. ಸೊ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಆ ಬಿಗ್ ಬಾಸ್ ಕೊಟ್ಟಿರುವಂಥ ಚೆಂಡುಗಳನ್ನು ಆ ಬೋರ್ಡ್ಗೆ ಎಸಿಬೇಕು. ಸೊ ಆ ಬೋರ್ಡ್ಗಳಿಗೆ ಬಾಲ್ನ ಎಸೆದಾಗ ಆ ಬಾಲ್ ಹೋಗಿ ಅಲ್ಲಿ ಆ ಮೊಳೆ ಮೂಲಕ ಆ ಬಾಲ್ ಆ ಬೋರ್ಡ್ಗೆ ಅಂಟ್ಕೊಳ್ಬೇಕು. ಸೊ ಅಲ್ಲಿ ಮೊದಲಿಗೆ ಗೇಮ್ ಸ್ಟಾರ್ಟ್ ಆದಾಗ ಗಿಲ್ಲಿ ಅವರೇ ಚೆನ್ನಾಗಿ ಹಾಕ್ತಾರೆ. ಗಿಲ್ಲಿ ಅವರು ಆಲ್ಮೋಸ್ಟ್ 2-3 ಲೀಡಲ್ಲಿರ್ತಾರೆ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಧ್ರುವಂತ್ ಅವರು ಜಾಸ್ತಿ ಬಾಲ್ಗಳನ್ನು ಹಾಕ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವರು ಚೆನ್ನಾಗಿ ಆಡಿದರೂ ಕೂಡ ಅವರ ಇಸ್ತಂಥ ಬಾಲ್ಗಳು ಸುಮಾರು ಬಾಲ್ಗಳು ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳುತ್ತೆ. ಸೊ ಅಲ್ಲಿ ಬಿದ್ದಂಥ ಬಾಲ್ಗಳನ್ನು ಎತ್ಕೊಂಡು ಬಂದು ಮತ್ತೆ ಎಸೆಯೋಷ್ಟರಲ್ಲಿ ಧ್ರುವಂತ್ ಅವರು ಆಟದಲ್ಲಿ ತುಂಬಾ ಮುಂದೋಗಿರ್ತಾರೆ. ಸೊ ಲೈವಲ್ಲಿ ನೋಡಿದ ಹಾಗೆ ಧ್ರುವಂತ್ ಅವರು ಗಿಲ್ಲಿ ಅವ್ರಿಗಿಂತ ಲೀಡಲ್ಲಿರ್ತಾರೆ. ಹಾಗೆ ಧ್ರುವಂತ್ ಅವರು ಆ ಮ್ಯಾಚನ್ನು ಗೆಲ್ತಾರೆ. ಒಂದು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, 2-3 ಬಾಲ್ಗಳನ್ನ ಹೆಚ್ಚಾಗಿ ಎಸೆದು ಧ್ರುವಂತ್ ಅವರು ಆ ಒಂದು ಗೇಮ್ನ ಗೆಲ್ತಾರೆ. ಸೊ ಇದೇ ಬೇಜಾರಲ್ಲಿ ಗಿಲ್ಲಿ ಅವರು ಕೂತ್ಕೊಂಡಿರ್ತಾರೆ. ರಘು ಅವರು, ಕಾವ್ಯ ಅವರು ಬಂದು ಗಿಲ್ಲಿ ಅವ್ರನ್ನ ಸಮಾಧಾನ ಮಾಡ್ತಿರ್ತಾರೆ. ಯಾಕಂದರೆ ಈ ಗೇಮಲ್ಲಿ ಸೋತವರು ಈ ವಾರದಲ್ಲಿ ನಡೆಯುವಂಥ ಯಾವುದೇ ಗೇಮಲ್ಲೂ ಅವರು ಪಾಠ ತೊಗೊಳ್ಳೋಗಿಲ್ಲ. ಸೊ ಆ ಕಾರಣಕ್ಕೆ ಅದಷ್ಟೇ ಅಲ್ಲದೆ ಅವರು ಫೈನಲ್ 6 ಕೂಡ ಅವರು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಸೊ ಆ ನಾಮಿನೇಷನ್ ಥ್ರೂನೇ ಹೋಗಬೇಕು ಮತ್ತು. ಸೊ ಆ ಕಾರಣಕ್ಕೆ ಗಿಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಿಗೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.